ಸ್ನೇಹಿತರೆ, ಇವತ್ತಿನ ವಿಡಿಯೋ ಏನಂದರೆ, ಶಿವರಾತ್ರಿ ಹೋಗಿದ ತಕ್ಷಣ ಶಿವ ಅಂತ ಚಳಿಗಾಲನ ಹೊರಟೋಯ್ತು. ಆ ಚಳಿಗಾಲ ಹೋಗಿದ ತಕ್ಷಣ ಬೇಸಿಗೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಸಿಕ್ಕಾಪಟ್ಟೆ ಈಗಲೇ ಬೇಸಿಗೆ ತುಂಬ ಬಿಸಿಲಾಗ್ಬಿಟ್ಟಿದೆ. ಆ ಬಿಸಿಲಿಗೆ ನಮ್ಮ ಮೈ ಯಾವ ರೀತಿ ತಂಪು ಮಾಡ್ಕೊಬೋದು, ಏನು ತೊಗೊಂಡ್ರೆ ತಂಪು ಮಾಡ್ಕೊಬೋದು ಅಂದರೆ, ರಾತ್ರಿ ಒಂದು ಮುದ್ದೆ ಉಳಿದಿದ್ರೆ ರಾತ್ರಿ ಇಲ್ಲ ಒಂದು 2 ಮುದ್ದೆ ನಿಮ್ಮ ಮನೇಲಿ ಜನ ನೋಡಿಕೊಂಡು 1-2 ಮುದ್ದೆ ಮಾಡಿಟ್ಕೊಂಡು ಮಧ್ಯಾಹ್ನ ಊಟಕ್ಕೆ ಈ ರೀತಿ ಮುದ್ದೆ ಮತ್ತು ಮೊಸರು, ಸಣ್ಣ ಕಚ್ಚಿರೋ ಈರುಳ್ಳಿ, ಒಂಚೂರು ಕೊತ್ತಂಬರಿ ಸೊಪ್ಪು, 1-2 ಹಸಿಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆಂದಾಗಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಚೆಂದಾಗಿ ನಾವು ಕಿವುಚಿ ಗಂಜಿ ರೀತಿಯಲ್ಲಿ ಮಾಡ್ಕೊಬೇಕಾಗುತ್ತೆ. ತೆಳ್ಳಗೆ ಮಾಡ್ಕೋಬೇಕು. ಯಾಕಂದರೆ ನೀರಿನ ಅಂಶ ನಮ್ಮ ಬಾಡಿಗೆ ತುಂಬಾ ಬೇಕಾಗುತ್ತೆ. ಈ ಬೇಸಿಗೆಯಿಂದ ಸ್ಕಿನ್ನೆಲ್ಲನೂ ಡ್ರೈ ಆಗ್ತಾ ಇರ್ತದೆ. ಈ ರೀತಿ ನಾವು ಮಧ್ಯಾಹ್ನದ ಹೊತ್ತು ಊಟ ತಿನ್ನೋ ಬದಲು ಇದನ್ನು ಮಾಡ್ಕೊಂಡು ಕುಡಿದ್ರೆ ತುಂಬ ಒಳ್ಳೆಯದು. ಇನ್ನೊಂದು ಏನಂದರೆ, ಡ್ರೈವರ್ಗಳಾಗಲಿ, ಕೆಲ್ಸಗಳಿಗೆ ಹೋಗೋರು, ನೈಟ್ ಡ್ಯೂಟಿಗಳಿಗೆ ಹೋಗೋರು ಮಧ್ಯಾಹ್ನ ಬಂದು ಮಲಗಿದ್ದಾಗ ಈ ಸೆಕೆಗೆ ನಿದ್ದೆ ಬರೋಲ್ಲ. ಅವ್ರಿಗಂತೂ ಬಂದಿದ ತಕ್ಷಣ ಇದನ್ನು ಮಾಡಿಕೊಟ್ಬಿಡಿ, ಕಣ್ಣು ತುಂಬ ನಿದ್ದೆ ಮಾಡ್ತಾರೆ, ಅವ್ರ ದೇಹಕ್ಕೂ ತಂಪು. ನೋಡಿ, ನಾನಂತೂ ಇದು ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ಸ್ವಲ್ಪ ಹೇಳಿಕಾಯಿ ಉಪ್ಪಿನಕಾಯಿ, ಒಂಚೂರು ಚಟ್ನಿ ಪುಡಿ ತೊಗೊಂಡಿದ್ದೀನಿ. ಯಾಕಂದರೆ ಒಂಚೂರು ಏನಾದರೂ ಇದ್ರೇ ಅದು ನಮಗೆ ನೆಲಗೆ ತುಂಬ ಟೇಸ್ಟ್ ಸಿಗೋದು. ಇದು ಹಳ್ಳಿಗಳಲ್ಲಿ ಅವಾಗೆಲ್ಲ ತೋಟಗಳ ಹತ್ರ ಅಂಬ್ಲಿ ಅಂತ ಮಾಡ್ಕೊಂಡು ಹೋಗೋರು ರಾಗಿ ಹಸಿಟ್ಟಿಂದ. ಆ ರೀತಿಯೇ ಇದು ಮುದ್ದೆ ಅಷ್ಟೇ. ತುಂಬ ಚೆನ್ನಾಗಿದೆ, ತುಂಬ ಸೂಪರಾಗಿದೆ. ನನಗಂತೂ ಮಧ್ಯಾಹ್ನ ಊಟಕ್ಕೆ ಇದನ್ನೇ ಮಾಡ್ಕೊಂಡಿದ್ದೀನಿ. ಈ ರೀತಿ ನೀವು ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ಈ ರೀತಿ ಮಾಡಿಕೊಡಿ ಗಂಜಿನ. ಇನ್ನೊಂದೇನೆಂದರೆ, ತಿಂದ್ಕೊಂಡು ಮೆಣಸಿನ್ಕಾಯಿ ತೋರಿಸ್ತಾಯಿದ್ದೀನಿ. ನನಗೆ ಕೈ ಏಟಾಗಿತ್ತು, ಕಟ್ಟು ಹಾಕ್ಸ್ಕೊಂಡಿದ್ದೆ. ಇವತ್ತೇ ನಾನು ಕಟ್ಟು ಬಿಚ್ಚಿ ನೋಡಿ ತೋರಿಸ್ತಾಯಿದ್ದೀನಿ. ಇನ್ನೂ ಸ್ವಲ್ಪ ಊತ ಇದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.